Good morning everyone. In today's class we will see the role of accounting theory. That is, this accounting theory plays a very vital role in the field of accounting. Accounting theory plays an important role in improving accounting practices, existing accounting practices, and also it helps in solving many difficult problems which will arise in the accounting areas, and also it helps in formulation of the new accounting practices or procedures. This accounting theory ಏನಿದೆ ಅದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾವ ಏರಿಯಾದಲ್ಲಿ ಅಕೌಂಟಿಂಗ್ ಏರಿಯಾದಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಎಲ್ಲೆಲ್ಲಿ ಅಂದ್ರೆ ಒಂದು ಇಂಪ್ರೂವಿಂಗ್ ದ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸ್, ಅಂದ್ರೆ ಪ್ರೆಸೆಂಟ್ ಅಲ್ಲಿ ಯಾವ್ಯಾವ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಥವಾ ಪ್ರೊಸೀಜರ್ಸ್ ಅನ್ನು ಒಬ್ಬ ಅಕೌಂಟೆಂಟ್ ಫಾಲೋ ಮಾಡ್ತಿದ್ದಾನೆ ಅದನ್ನ ಪ್ರೆಸೆಂಟ್ ಫ್ಯೂಚರ್ ಅಲ್ಲಿ ಆಗುವಂತಹ ಕಂಡೀಷನ್ಸ್ ಮತ್ತೆ ಸರ್ಕಮ್ಸ್ಟೆನ್ಸ್ ಗೆ ತಕ್ಕಂತೆ ಇನ್ನೂ ಇಂಪ್ರೂವ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ಹಾಗೆ ಸೆಕೆಂಡ್ ಒನ್, ಸಾಲ್ವಿಂಗ್ ಮೆನಿ ಅದರ್ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ವಿಚ್ ವಿಲ್ ಅರೈಸ್ ಇನ್ ದ ಅಕೌಂಟಿಂಗ್ ಏರಿಯಾಸ್. ಅಂದ್ರೆ ಮೇಂಟೆನೆನ್ಸ್ ಆಫ್ ದ ಅಕೌಂಟ್ಸ್, ಅಂದ್ರೆ ಒಂದು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡುವಾಗ ಯಾವ್ದಾದ್ರು ಯಾವ್ಯಾವ ತರದಂತಹ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ ಅಂತ ಪ್ರಾಬ್ಲಮ್ಸ್ ಅನ್ನ ಒಂದು ಸಾಲ್ವ್ ಮಾಡೋಕ್ಕೋಸ್ಕರ ದಿಸ್ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ಹಾಗೆ ನೆಕ್ಸ್ಟ್ ಒನ್, ಇಟ್ ಹೆಲ್ಪ್ಸ್ ಇನ್ ಫಾರ್ಮುಲೇಷನ್ ಆಫ್ ನ್ಯೂ ಅಕೌಂಟಿಂಗ್ ಥಿಯರಿ. ಅಂದ್ರೆ ಒಂದು ಫ್ಯೂಚರ್ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ಗೆ ತಕ್ಕಂತೆ ಅಥವಾ ಪ್ರೆಸೆಂಟ್ ಅಲ್ಲಿ ಒಂದು ಕಂಡೀಷನ್ಸ್ಗೆ ತಕ್ಕಂತೆ ಯಾವ್ದಾದ್ರು ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ಸಿನ ಅಗತ್ಯ ಇದೆ ಅಂತ ಗೊತ್ತಾದಾಗ ಅದನ್ನ ಒಂದು ಹೊಸ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಥವಾ ಅಕೌಂಟಿಂಗ್ ಪ್ರೊಸೀಜರ್ಸ್ ಅನ್ನ ಫಾರ್ಮುಲೇಟ್ ಮಾಡೋಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. Then it also offers advantages to the accountants and its users. ಯಾರ್ಯಾರು ಅಕೌಂಟೆಂಟ್ಸ್ ಇದ್ದಾರೆ, who will make the maintenance of the accounts, who will record the maintenance of the accounts, ಯಾರ್ಯಾರು ಅಕೌಂಟ್ಸ್ ಅನ್ನ ಮೇಂಟೈನ್ ಮಾಡ್ತಾರೆ, those who are accountants, ಅವರಿಗೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. With sufficient knowledge of accounting theory, accountants can take a decisions on right methods of accounting procedures. ಅಂದ್ರೆ ಒಬ್ಬ ಅಕೌಂಟೆಂಟ್ ಅವನ ಕಂಡೀಷನ್ಸ್ ಅಥವಾ ನೇಚರ್ ಆಫ್ ಬಿಸ್ನೆಸ್ ಗೆ ತಕ್ಕಂತೆ ಅವನ ಒಂದು ಅಕೌಂಟಿಂಗ್ ಥಿಯರಿ ಒಂದು ನಾಲೆಡ್ಜ್ ಅನ್ನ ಯೂಸ್ ಮಾಡಿಕೊಂಡು ರೈಟ್ ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೊಬಹುದು. ಹಾಗೆ ಬೇರೆ ಬೇರೆ ಯೂಸರ್ಸ್, ಅಂದ್ರೆ ಒಂದು ಬಿಸ್ನೆಸ್ ಅಲ್ಲಿ ಬರೀ ಅಕೌಂಟೆಂಟ್ಸ್ ಅಥವಾ ಮ್ಯಾನೇಜ್ಮೆಂಟ್ ಮಾತ್ರ ಇರಲ್ಲ, ಆ ಬಿಸ್ನೆಸ್ ಗೆ ಡಿಪೆಂಡ್ ಆಗಿ ತುಂಬಾ ಯೂಸರ್ಸ್ ಇರ್ತಾರೆ. ದಟ್ ಮೇ ಬಿ ಇಂಟರ್ನಲ್ ಯೂಸರ್ಸ್ ಆರ್ ಎಕ್ಸ್ಟರ್ನಲ್ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಅಂದ್ರೆ ಎಂಪ್ಲಾಯರ್ಸ್ ಇರ್ಬೋದು, ದೆನ್ ಸಿಇಒ ಸಿಎಫ್ಒಸ್ ಏನೇನಿದ್ದಾರೆ ಅವರು, ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ ದಟ್ ಈಸ್ ಇನ್ವೆಸ್ಟರ್ಸ್ ಅಥವಾ ಲೆಂಡರ್ಸ್, ಕ್ರೆಡಿಟರ್ಸ್ ಯಾರಿದ್ದಾರೆ ಅವರೆಲ್ಲ ಬಿಸ್ನೆಸ್ಸಿನ ಒಂದು ಅಕೌಂಟಿಂಗ್ ಮೆಥಡ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅಂದ್ರೆ ಅವ್ರು ಯಾವಾಗಲೂ ಆನ್ಯುವಲ್ ರಿಪೋರ್ಟ್ಸ್ ಅನ್ನ ನೋಡ್ತಾ ಇರ್ತಾರೆ ಬಿಸ್ನೆಸ್ ಇಂದ. ಸೊ ಇವರೆಲ್ಲ ಒಂದು ಅಕೌಂಟಿಂಗ್ ಒಂದು ಬಿಸ್ನೆಸ್ಸಿನ ಅಕೌಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ದಿಸ್ ಅಕೌಂಟಿಂಗ್ ಥಿಯರಿ ಆಲ್ಸೋ ಹೆಲ್ಪ್ಸ್ ದೆಮ್ ಟು in understanding the methods of the accounting. And then we will see one by one ನೋಡ್ಕೊಂಡು ಹೋಗೋಣ role of accounting theory. First one, evaluate the present accounting practices. This accounting theory evaluate or validate the present accounting practices. Accounting theory make a great impact on the accounting and reporting practices of the company. ಕಂಪ್ನಿಲಿ ಯಾವ್ಯಾವ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಏನೇನಿದೆ ಕಂಪನಿ ಫಾಲೋ ಮಾಡ್ತಾರೆ ಅದಕ್ಕೆ ಇದು ಅಕೌಂಟಿಂಗ್ ಥಿಯರಿ ಏನಿದೆ ಅದು ಗ್ರೇಟ್ ಇಂಪ್ಯಾಕ್ಟ್ ಅಥವಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾಕಂದ್ರೆ ಅಕೌಂಟಿಂಗ್ ಥಿಯರಿ ಬೇರೆ ಬೇರೆ ಥಿಯರೀಸ್ ಫಾರ್ಮುಲೇಟ್ ಆಗ್ತಾ ಇರುತ್ತೆ. ಹಾಗೆ ಅದಕ್ಕೆ ತಕ್ಕಂತೆ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಅಥವಾ ಬಿಸ್ನೆಸ್ ಫಾಲೋ ಮಾಡಬೇಕಾಗುತ್ತೆ. ಸೊ ದಿಸ್ ಅಕೌಂಟಿಂಗ್ ಥಿಯರಿ greatly influence the accounting and reporting practices of the company, and thus it serves the informational requirements of the external users. External users ಅಂದ್ರೆ ಕ್ರೆಡಿಟರ್ಸ್, ಲೆಂಡರ್ಸ್, ಇನ್ವೆಸ್ಟರ್ಸ್ ಏನಿದ್ದಾರೆ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಥವಾ ಕಂಪ್ನಿಗೆ ಲೋನ್ ಕೊಟ್ಟವ್ರು ಯಾರಿದ್ದಾರೆ ಅವ್ರ
ಅವರಿಗೆ ಒಂದು ಇನ್ಫಾರ್ಮೇಶನ್ಸ್, ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಏನು ಅಗತ್ಯ ಇರುತ್ತೋ ಅದನ್ನ ಕೊಡೋದ್ರಲ್ಲಿ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ದೆನ್ ನೆಕ್ಸ್ಟ್ ಒನ್, this in fact accounting theory helps to evaluate the present accounting theory and it helps to develop the new accounting practices. ಅಂದ್ರೆ ಪ್ರೆಸೆಂಟ್ ಅಲ್ಲಿರುವಂತಹ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋಕ್ಕೆ, ಅಂದ್ರೆ ಅದು ಸರಿಯಾಗಿ ಅಕೌಂಟಿಂಗ್ ಪ್ರೊಸೀಜರ್ಸ್ ನಡೀತಾ ಇದೆಯೋ, ಅದು ಯೂಸ್ಫುಲ್ ಆಗಿದೆಯೋ ಇಲ್ವೋ ಅಂತ, ಅಥವಾ ಅದು ಕನ್ಸಿಸ್ಟೆಂಟ್ ಆಗಿದೆಯಾ, ಅದು ಅಂಡರ್ಸ್ಟ್ಯಾಂಡಬಲ್ ಆಗಿದೆಯಾ, ಒಬ್ಬ ಅಕೌಂಟೆಂಟ್ಗೆ ಆ ಮೆಥಡ್ಸು ಆ ಪ್ರೊಸೀಜರ್ಸ್ ಅರ್ಥ ಆಗ್ತಿದೆಯಾ ಅನ್ನೋದ್ರ ಬಗ್ಗೆ ಅನ್ನೋದನ್ನ ಇವ್ಯಾಲ್ಯೂಯೇಟ್ ಮಾಡುತ್ತೆ. ಹಾಗೆ ಅಕಸ್ಮಾತ್ ಅದರಲ್ಲಿ ಏನಾದರೂ ಡ್ರಾಬ್ಯಾಕ್ಸ್ ಇದೆ ಅಥವಾ ಫ್ಯೂಚರಲ್ಲಿ ಬೇರೆ ತರದ ಕಂಡೀಷನ್ಸ್ ಅಥವಾ ಪ್ರಾಬ್ಲಮ್ಸ್ ಅಕ್ಕರ್ ಆಗುತ್ತೆ ಅಂತ ಗೊತ್ತಾಗ್ದಾಗ ನ್ಯೂ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಫಾರ್ಮುಲೇಟ್ ಮಾಡೋದಕ್ಕೆ ದಿಸ್ ಅಕೌಂಟಿಂಗ್ ಥಿಯರಿ ಹೆಲ್ಪ್ಸ್. ದೆನ್ whenever the new application of the accounting practices arises, this accounting theory will provide the guidance to the accountants to adopt the accounting procedures according to the circumstances. ಅಂದ್ರೆ ಯಾವ್ದಾದ್ರು ಒಂದು ಸರ್ಕಮ್ಸ್ಟಾನ್ಸಸ್ ಅಥವಾ ಕಂಡೀಷನ್ಸ್ ಅಥವಾ ಯಾವ್ದಾದ್ರು ಪ್ರಾಬ್ಲಮ್ಸ್ ಒಂದು ಅಕೌಂಟಿಂಗ್ ಏರಿಯಾದಲ್ಲಿ ಸ್ಟಾರ್ಟ್ ಆದ್ರೆ ಅಥವಾ ಹುಟ್ಕೊಂಡ್ರೆ ಅವಾಗ ಈ ಅಕೌಂಟಿಂಗ್ ಥಿಯರಿ ಏನಿದೆ ಅಕೌಂಟೆಂಟಿಗೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಅಥವಾ ಆ ಸರ್ಕಮ್ಸ್ಟೆನ್ಸಸ್ಗೆ ತಕ್ಕಂತೆ ಮೆಥಡ್ಸ್ ಅನ್ನ ಅಥವಾ ಅಕೌಂಟಿಂಗ್ ಪ್ರೊಸೀಜರ್ಸ್ ಅನ್ನ ಯೂಸ್ ಮಾಡೋದಕ್ಕೆ ಹೊಸ ನ್ಯೂ ಮೆಥಡ್ಸ್ ಅಥವಾ ನ್ಯೂ ಥಿಯರೀಸ್ ಅನ್ನ ಅಕೌಂಟಿಂಗ್ ಥಿಯರಿ ಕೊಡ್ತಾ ಇರುತ್ತೆ. ದೆನ್ ಇಫ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಎಮರ್ಜಸ್ ಫ್ರಮ್ ದ harsh or difficult accounting theory, this accounting practices has to be tested for logic, understandability and consistency and also usefulness. That is, if there is any accounting practices emerges, ಅಂದ್ರೆ ಒಂದು ಅಕೌಂಟಿಂಗ್ ಒಂದು ಫಾರ್ಮುಲೇಷನ್ ಆಫ್ ದ ಅಕೌಂಟಿಂಗ್ ಪ್ರಾಕ್ಟೀಸಸ್ ಒಂದು ಡಿಫಿಕಲ್ಟ್ ಅಥವಾ ಒಂದು ಹಾರ್ಶ್ ಅಕೌಂಟಿಂಗ್ ಥಿಯರಿಯಿಂದ ಆಗಿದೆ ಅಂದ್ರೆ, ಅಥವಾ ಯಾವ್ದಾದ್ರು ಅಕೌಂಟಿಂಗ್ ಥಿಯರಿ ಒಂದು ಕಷ್ಟದ ಒಂದು ಅಕೌಂಟಿಂಗ್ ಥಿಯರಿನ ಕೊಟ್ಟು ಅದನ್ನ ಅಕೌಂಟಿಂಗ್ ಪ್ರಾಕ್ಟೀಸಸ್ ಆಗಿ ಮಾಡಬೇಕು ಅಂತ ಕಂಡೀಷನ್ಸ್ ಹಾಕಿದೆ ಅಂದ್ರೆ ಅವಾಗ ಆ ಒಂದು ಅಕೌಂಟಿಂಗ್ ಪ್ರಾಕ್ಟೀಸಸ್ ಕರೆಕ್ಟ್ ಆಗ್ತಾ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕಾಗುತ್ತೆ. So it has to be tested for its logic, consistency and understandability and usefulness. ಅಂದ್ರೆ ಯಾವುದೊಂದು ಡಿಫಿಕಲ್ಟ್ ಅಕೌಂಟಿಂಗ್ ಥಿಯರಿ ಫಾರ್ಮುಲೇಟ್ ಆಗಿದೆ ಅದು ಸರಿಯಾಗಿ ಪ್ರಾಕ್ಟೀಸ್ ಆಗಿದೆಯಾ, ಅಂದ್ರೆ ಒಬ್ಬ ಅಕೌಂಟೆಂಟ್ ಅದನ್ನ ಅರ್ಥ ಮಾಡ್ಕೊಂಡಿದಾನ, ಅಂಡರ್ಸ್ಟ್ಯಾಂಡಬಿಲಿಟಿ ಅರ್ಥ ಮಾಡ್ಕೊಂಡಿದಾನ, ಅಥವಾ ಅದು ಲಾಜಿಕ್ ಆಗಿದೆಯಾ, ಅಂದ್ರೆ ಅದು ಕರೆಕ್ಟ್ ಆಗಿ ಆ ಮೆಥಡ್ ಅಥವಾ ಪ್ರೊಸೀಜರ್ಸ್ ಕರೆಕ್ಟ್ ಆಗಿ ಆ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಗೆ ತಕ್ಕಂತೆ ಇದೆಯಾ, ಅಥವಾ ಅದು ಕನ್ಸಿಸ್ಟೆಂಟ್ ಆಗಿದೆಯಾ, ಅಂದ್ರೆ ಒಂದ್ಸತಿ ಮಾತ್ರ ಯೂಸ್ ಮಾಡಿ ಇನ್ನೊಂದು ಕಂಡೀಷನ್ಸ್ ಅಥವಾ ಸರ್ಕಮ್ಸ್ಟೆನ್ಸಸ್ ಬಂದಾಗ ಅದು ಸರಿಯಾಗಿ ಅಪ್ಲೈ ಆಗ್ತಾ ಇಲ್ವಾ ಅಥವಾ ಅಪ್ಲೈ ಆಗ್ತಾ ಇದೆಯಾ ಅದನ್ನ ನೋಡೋದಕ್ಕೋಸ್ಕರ. ದೆನ್ ಇಟ್ಸ್ ಯೂಸ್ಫುಲ್ನೆಸ್, ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನ್ ಫಾರ್ಮುಲೇಟ್ ಆಗಿದೆ ದಟ್ ಈಸ್ ಬೈ ದ ಡಿಫಿಕಲ್ಟ್ ಅಕೌಂಟಿಂಗ್ ಥಿಯರಿಯಿಂದ ಅದು ಯೂಸ್ಫುಲ್ನೆಸ್ ಅಂದ್ರೆ ಒಂದು ಬಿಸ್ನೆಸ್ ಅಥವಾ ಒಬ್ಬ ಅಕೌಂಟೆಂಟಿಗೆ ಕರೆಕ್ಟ್ ಆಗಿ ಅರ್ಥ ಅಂದ್ರೆ ಅವನ ಒಂದು ನಾಲೆಡ್ಜ್ಗೆ ತಕ್ಕಂತೆ ಅದು ಅರ್ಥ ಆಗ್ತಿದ್ಯಾ ಅಥವಾ ಅವ್ನು ಕರೆಕ್ಟ್ ಆಗಿ ಅದನ್ನ ಅಪ್ಲೈ ಮಾಡ್ತಾ ಇದ್ದ ಇಲ್ವಾ ಅದನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಇಫ್ ದೇರ್ ಇಸ್ ಎನಿ ಡಿಫಿಕಲ್ಟ್ ಅಕೌಂಟಿಂಗ್ ಥಿಯರಿ ಇಟ್ ಹ್ಯಾಸ್ ಟು ಬಿ ಟೆಸ್ಟೆಡ್ ಫಾರ್ ಇಟ್ಸ್ ಲಾಜಿಕ್, ಕನ್ಸಿಸ್ಟೆನ್ಸಿ ಅಂಡ್ ಯೂಸ್ಫುಲ್ನೆಸ್. ಅಂದ್ರೆ ಇದು ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಬೇಕಾಗುತ್ತೆ. ಇಫ್ ದೇರ್ ಇಸ್ ಎನಿ ಡಿಫಿಕಲ್ಟ್ ಅಕೌಂಟಿಂಗ್ ಥಿಯರಿ, then this corporate management and accountants has to provide the useful informations to the external users. ಅಂದ್ರೆ ಎಕ್ಸ್ಟರ್ನಲ್ ಯೂಸರ್ಸ್ ಗೆ ಈ ಅಕೌಂಟಿಂಗ್ ಇನ್ಫಾರ್ಮೇಶನ್ಸ್ ಏನಿದೆ ಅದು ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಫಾರ್ ಮೆನಿ ಪರ್ಪಸಸ್ ಅವರಿಗೆ ರಿಕ್ವೈರ್ಮೆಂಟ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಒಬ್ಬ ಕಾರ್ಪೊರೇಟ್ ಮ್ಯಾನೇಜ್ಮೆಂಟ್ ಅಥವಾ ಅಕೌಂಟೆಂಟ್ಸ್ ಏನಿದ್ದಾರೆ ಅವರು ವಿತ್ ಸಫಿಷಿಯಂಟ್ ನಾಲೆಡ್ಜ್ ಆಫ್ ದಿಸ್ ಅಕೌಂಟಿಂಗ್ ಥಿಯರಿ ಆರ್ ಅಕೌಂಟಿಂಗ್ ಪ್ರೊಸೀಜರ್ಸ್ ದೇ ಹ್ಯಾವ್ ಟು ಪ್ರೊವೈಡ್ ಅ ಸಫಿಷಿಯಂಟ್ ಇನ್ಫಾರ್ಮೇಶನ್ಸ್ ಟು ದ ಎಕ್ಸ್ಟರ್ನಲ್ ಯೂಸರ್ಸ್. ಅವರು ಕರೆಕ್ಟ್ ಆಗಿ ಅದ್ರ ಬಗ್ಗೆ ನಾಲೆಡ್ಜ್ ತಿಳ್ಕೊಂಡು ಬೇರೆಯವರಿಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ತರ ಇರಬೇಕು. ದೆನ್ ನೆಕ್ಸ್ಟ್ ಒನ್, ಇಂಡೈರೆಕ್ಟ್ ಗೈಡೆನ್ಸ್ ಟು ದ ಎಕ್ಸ್ಟರ್ನಲ್
this accounting theory helps indirectly to the external users. That is, there are number of users in the business. Especially there are external users who use the annual financial report of the company to make investments and other decisions. ಅಂದ್ರೆ ಈ ಎಕ್ಸ್ಟರ್ನಲ್ ಯೂಸರ್ಸ್ ಏನಿದ್ದಾರೆ, ದಟ್ ಈಸ್ ಇನ್ವೆಸ್ಟರ್ಸ್, ಲೆಂಡರ್ಸ್, ಕ್ರೆಡಿಟರ್ಸ್ ಏನಿದ್ದಾರೆ, ಅವರು ಡಿಫ್ರೆಂಟ್ ಡಿಸಿಷನ್ಸ್ ಅನ್ನ ತಗೊಳಕ್ಕೆ ಅಥವಾ ಅವರು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಅವರು ಯಾವಾಗಲೂ ಕೂಡ ಒಂದು ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದು ಕಂಪನಿ ಪ್ರಾಫಿಟ್ ಅಲ್ಲಿ ಇದೆಯಾ, ನಮಗೆ ಎಷ್ಟು ರಿಟರ್ನ್ಸ್ ಬರ್ಬೋದು. ಇಫ್ ಒಂದು ಕಂಪನಿ ಚೆನ್ನಾಗಿ ಪ್ರಾಫಿಟ್ ಮಾಡ್ತಾ ಇದೆ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪ್ರಿಫರೆನ್ಸ್ ಡಿವಿಡೆಂಡ್ ಸಿಗುತ್ತೆ, ಸೊ ಡಿವಿಡೆಂಡ್ ಬರುತ್ತೆ. ಅಥವಾ ಇನ್ ಕೆಲವರು ಇನ್ವೆಸ್ಟರ್ಸ್ಗೆ ಡಿವಿಡೆಂಡ್ಸ್ ಬರುತ್ತೆ, ಅಂದ್ರೆ ರಿಟರ್ನ್ಸ್ ಚೆನ್ನಾಗಿ ಬರುತ್ತೆ. ಸೊ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ, ಅಥವಾ ಲೋನ್ ಕೊಟ್ಟು ಲೆಂಡರ್ಸ್ ಯಾರಿರ್ತಾರೆ ಅವರಿಗೆ ಕರೆಕ್ಟ್ ಆಗಿ ಲೋನ್ ಅನ್ನ ಕೊಡುವಂತಹ ಕೆಪಾಸಿಟಿ ಆ ಕಂಪನಿಗೆ ಇದೆಯಾ ಇಲ್ವಾ ಅನ್ನೋಂತಹ ಅಬ್ಸರ್ವೇಷನ್ ಮಾಡೋಕ್ಕೋಸ್ಕರ ಅವರು ಈ ಎಕ್ಸ್ಟರ್ನಲ್ ಯೂಸರ್ಸ್ ಯಾವಾಗಲೂ ಆನ್ಯುವಲ್ ರಿಪೋರ್ಟ್, ಕಂಪನಿಯ ಆನ್ಯುವಲ್ ರಿಪೋರ್ಟ್ ಅನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ದೀಸ್ ಇನ್ವೆಸ್ಟರ್ಸ್, ಲೆಂಡರ್ಸ್, ಕ್ರೆಡಿಟರ್ಸ್ have to evaluate and calculate the earning prospects of the company by examining the implication of the existing accounting practices or different accounting practices. Thus, this investors ಮತ್ತೆ ಲೆಂಡರ್ಸ್ ಅಥವಾ ಕ್ರೆಡಿಟರ್ಸ್ ಏನಿದ್ದಾರೆ ಅವ್ರು ಯಾವಾಗಲೂ ಕೂಡ ಒಂದು ಅಕೌಂಟಿಂಗ್ ಮೆಥಡ್ಸ್ ಅಥವಾ ಪ್ರೊಸೀಜರ್ಸ್ ಒಂದು ಕಂಪನಿಲಿ ಏನ್ ಫಾಲೋ ಮಾಡ್ತಿದ್ದಾರೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಬಿಕಾಸ್ ದೇ ಹ್ಯಾವ್ ಟು ನೋ ಪ್ರಾಪರ್ ಅರ್ನಿಂಗ್ ಪ್ರಾಸ್ಪೆಕ್ಟ್ಸ್ ಆಫ್ ದ ಕಂಪನಿ. ಅಂದ್ರೆ ಅವರು ಒಂದು ಕಂಪನಿಯ ಅರ್ನಿಂಗ್ ಎಷ್ಟು ಆಗ್ತಾ ಇದೆ, ಒಂದು ಕಂಪನಿಯ ಒಂದು ಟ್ರೂ ಅಂಡ್ ಫೇರ್ ವ್ಯೂ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಕ್ ಇಷ್ಟಪಡ್ತಾರೆ. ಬಿಕಾಸ್ ದೇ ಹ್ಯಾವ್ ಟು ಡಿಸೈಡ್ ದೇರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಥವಾ ಬೇರೆ ಡಿಸಿಷನ್ಸ್ ಅನ್ನ ತಗೊಳಕ್ಕೆ ಅವ್ರು ಯಾವಾಗಲೂ ಕೂಡ ಆನ್ಯುವಲ್ ರಿಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಕಂಪ್ನಿ ಚೆನ್ನಾಗಿ ಅರ್ನ್ ಮಾಡೋದು ಅವರಿಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅಂಡ್ ದೀಸ್ ಯೂಸರ್ಸ್ ಆರ್ ಆಲ್ವೇಸ್ ಇಂಟ್ರೆಸ್ಟೆಡ್ ಟು ನೋ ದ ಎಫೆಕ್ಟ್ ಆಫ್ ಡಿಫ್ರೆಂಟ್ ಆಲ್ಟರ್ನೇಟಿವ್ ಮೆಥಡ್ಸ್. ಅಂದ್ರೆ ಇವ್ರು ಬರೀ ಒಂದು ಕಂಪನಿಲಿ ಏನ್ ಮೆಥಡ್ಸ್, ಈ ವ್ಯಾಲ್ಯೂಯೇಷನ್ ಆಫ್ ದ ಡಿಪ್ರಿಸಿಯೇಷನ್ ಇರ್ಬೋದು, ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಇರ್ಬೋದು, ವ್ಯಾಲ್ಯೂಯೇಷನ್ ಆಫ್ ದ ಗುಡ್ ವಿಲ್ ಇರ್ಬೋದು, ಯಾವ ಮೆಥಡ್ಸ್ ಅಲ್ಲಿ ಫಾಲೋ ಮಾಡ್ತಿದ್ದಾರೆ, ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್. ಅಂದ್ರೆ ಈಗ ಒಬ್ಬ ಇನ್ವೆಸ್ಟರ್ಗೆ ಯಾವ ತರ ಶೇರ್ಸ್, ಯಾವ ತರ ಒಂದು ರಿಕ್ವೈರ್ಮೆಂಟ್ ಇದೆ, ಅದಕ್ಕೆ ತಕ್ಕಂಗೆ ಒಂದು ಮೆಥಡ್ಸ್ ಫಾಲೋ ಆಗ್ತಿದ್ರೆ ಅವನಿಗೆ ಅವನ ಒಂದು ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಅಥವಾ ಅವನ ಒಂದು ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಯಾವ ರೀತಿ ಬರುತ್ತೆ, ಲೋನ್ಸ್ ಯಾವಾಗ ನಮಗೆ ಒಂದು ಕಂಪನಿ ರಿಟರ್ನ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ದೀಸ್ external users not only observe the methods which are followed in the accounting areas of the company. ಅಂದ್ರೆ ಯಾವ ಮೆಥಡ್ ಅನ್ನ ಫಾಲೋ ಮಾಡ್ತಿದಾರೋ ಅದನ್ನ ಜಸ್ಟ್ ಅಷ್ಟನ್ನೇ ಅಬ್ಸರ್ವ್ ಮಾಡಲ್ಲ, ಡಿಫ್ರೆಂಟ್ ಆಲ್ಟರ್ನೇಟಿವ್ ಮೆಥಡ್ಸ್ ಅನ್ನ ಯೂಸ್ ಮಾಡಿದ್ರೆ ಅದು ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಥವಾ ನಮ್ಮ ಡಿಸಿಷನ್ಗೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಕೂಡ ಅವರು ಅಬ್ಸರ್ವ್ ಮಾಡ್ತಿರ್ತಾರೆ. ಸೊ ದೇ ವಾಂಟ್ ಟು ನೋ ದ ಆಲ್ಟರ್ನೇಟಿವ್ ಮೆಥಡ್ಸ್, the effects of the alternative methods. So for example, corporate executives ಏನಿರ್ತಾರೆ ಅವರು ಯಾವಾಗಲೂ ಕೂಡ they want to know the effect of the straight line methods of the depreciation in related to the accelerated depreciation. ಅಂದ್ರೆ ಈ ಕಾರ್ಪೊರೇಟ್ ಎಕ್ಸಿಕ್ಯೂಟಿವ್ಸ್ ಏನಿದ್ದಾರೆ ಅವ್ರು ಯಾವಾಗಲೂ ಕೂಡ ಸ್ಟ್ರೈಟ್ ಲೈನ್ ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ಗೂ ಮತ್ತೆ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ಗೂ ಇರುವಂತಹ ಮೆಥಡ್ಗೂ ಇರುವಂತಹ ಡಿಫ್ರೆನ್ಸಸ್ ಅನ್ನ ಅಥವಾ ರಿಲೇಶನ್ಶಿಪ್ ಅನ್ನ, ಅಂದ್ರೆ ಯಾವ್ದನ್ನ ಯೂಸ್ ಮಾಡಿದ್ರೆ ನಮ್ಮ ಒಂದು ಕಂಪನಿಲಿ ಯಾವ್ದು ಯೂಸ್ ಮಾಡಿದ್ರೆ ನಾವು ಕರೆಕ್ಟ್ ಒಂದು ನಮ್ಮ ಪರ್ಪಸ್ ಅಥವಾ ನಮ್ಮ ಸರ್ಕಮ್ಸ್ಟೆನ್ಸ್ಗೆ ಈಸಿ ಆಗುತ್ತೆ ಅನ್ನೋದನ್ನ ನೋಡ್ತಿರ್ತಾರೆ. ಫಾರ್ ಎಕ್ಸಾಂಪಲ್ ಸ್ಟ್ರೈಟ್ ಲೈನ್ ಮೆಥಡ್ ಅಲ್ಲಿ ಎವ್ರಿ ಇಯರ್ ನಾವು ಒಂದೇ ಅಮೌಂಟ್ ಅನ್ನ ಡಿಪ್ರಿಸಿಯೇಟ್ ಮಾಡ್ತಿರ್ತೀವಿ. ಬಟ್ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಅಲ್ಲಿ ನಾವು ಎವ್ರಿ ಇಯರ್ ಆ ಡಿಪ್ರಿಸಿಯೇಷನ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ದಿಸ್ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಇಸ್ ಯೂಸ್ಡ್ ವೆನ್ ದ ಟ್ಯಾಕ್ಸ್ ಪರ್ಪಸ್ಗೋಸ್ಕರ ಕಂಪನಿ ಈ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಅನ್ನ ಯೂಸ್ ಮಾಡುತ್ತೆ. ಟ್ಯಾಕ್ಸ್ ಅಡ್ವಾಂಟೇಜಸ್ಗೋಸ್ಕರ ಒಂದು ಕಂಪನಿ ಆಕ್ಸಿಲರೇಟೆಡ್ ಡಿಪ್ರಿಸಿಯೇಷನ್ ಅನ್ನ ಯೂಸ್ ಮಾಡುತ್ತೆ. ಸೊ ಒಂದು ಕಂಪನಿಯ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ ತಕ್ಕಂತೆ
ಪ್ರೊಸೀಜರ್ಸ್ ಚೇಂಜ್ ಆಗ್ತಾ ಇರುತ್ತೆ. ಆದ್ರಿಂದ ಅವರು ಬರೀ ಯಾವ ಎಕ್ಸ್ಟರ್ನಲ್ ಯೂಸರ್ಸ್ ಅಥವಾ ಕಂಪನಿ ಬರೀ ಯಾವ ಮೆಥಡ್ಸ್ ನ ಫಾಲೋ ಮಾಡ್ತಿರ್ತಾರೆ ಅದನ್ನ ಮಾತ್ರ ಅಬ್ಸರ್ವ್ ಮಾಡ್ತಿರಲ್ಲ, ಆಲ್ಟರ್ನೇಟಿವ್ ಮೆಥಡ್ಸ್ ಕೂಡ ಅದು ಕೂಡ ಹೇಗೆ ಎಫೆಕ್ಟ್ ಆಗುತ್ತೆ ಕಂಪನಿಗೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. Then if the company seriously wants to know the market value of the share prices, then the company will use those types of accounting methods which will analyze the share prices. ಅಂದ್ರೆ ಒಂದು ಕಂಪನಿ ಒಂದು ಮಾರ್ಕೆಟ್ ಶೇರ್ ಪ್ರೈಸಸ್ ನ ಮಾರ್ಕೆಟ್ ವ್ಯಾಲ್ಯೂ ಅನ್ನ ಮತ್ತೆ ಶೇರ್ ಪ್ರೈಸಸ್ ಅಲ್ಲಿ ಆಗುವಂತಹ ಫ್ಲಕ್ಚುಯೇಷನ್ಸ್ ಏನಿದೆ ಅದನ್ನ ಅಬ್ಸರ್ವ್ ಮಾಡಬೇಕು ಅಂತ ಇದ್ದಾಗ ಅವಾಗ ಒಂದು ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್ ಏನ್ ಅಬ್ಸರ್ವ್ ಮಾಡ್ತಿರ್ತಾನೆ ಅಂದ್ರೆ ಆ ಶೇರ್ ಯಾವ ಒಂದು ಅಕೌಂಟಿಂಗ್ ಮೆಥಡ್ಸ್ ಅಥವಾ ಪ್ರೊಸೀಜರ್ಸ್ ಒಂದು ಕಂಪನಿಲಿ ಫಾಲೋ ಮಾಡೋದ್ರಿಂದ ಆ ಶೇರ್ ಪ್ರೈಸಸ್ ಅನ್ನ ಅನಲೈಸ್ ಮಾಡಬಹುದು ಅನ್ನೋದನ್ನ ಎಕ್ಸ್ಟರ್ನಲ್ ಯೂಸರ್ಸ್ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೀಗೆ ಈ ರೀತಿಯಲ್ಲಿ ಇಂಡೈರೆಕ್ಟ್ ಗೈಡೆನ್ಸ್ ಅನ್ನ ಎಕ್ಸ್ಟರ್ನಲ್ ಯೂಸರ್ಸ್ ಗೆ ಕೊಡ್ತಾ ಇರುತ್ತೆ. ದೆನ್ ಸಜೆಸ್ಟ್ ಅಡೆಕ್ವಸಿ ಆಫ್ ಪ್ರೊಸೀಜರ್ಸ್. Moreover, there is it is a different task to know or decide on the interrelationship between the accounting theory and accounting procedures and users benefit. ನಾವು ಯಾವಾಗಲೂ ಒಂದು ಕಂಪನಿಲಿ ಯೂಸರ್ಸ್ ಬೆನಿಫಿಟ್ ತಕ್ಕಂತೆ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಅಕೌಂಟಿಂಗ್ ಮೆಥಡ್ಸ್ ಅನ್ನ ಫಾಲೋ ಮಾಡಕ್ಕಾಗಲ್ಲ. ದೇರ್ ಇಸ್ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಇರುತ್ತೆ ಬಿಸ್ನೆಸ್ ಅಲ್ಲಿ. ಆ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಬಿಸ್ನೆಸ್ ಕಂಡೀಷನ್ಸ್ ತಕ್ಕಂತೆ ಪ್ರೊಸೀಜರ್ಸ್ ಚೇಂಜ್ ಆಗ್ತಿರುತ್ತೆ. ಯಾವಾಗಲೂ ಕೂಡ ಒಂದು ಯೂಸರ್ಸ್ ಬೆನಿಫಿಟ್ಸ್ ಮೇಲೆ ಡಿಪೆಂಡ್ ಆಗಿನೇ ಎಕ್ಸ್ಟರ್ನಲ್ ಯೂಸರ್ಸ್ ಬೆನಿಫಿಟ್ ಮೇಲೆ ಡಿಪೆಂಡ್ ಆಗಿ ಒಂದು ಅಕೌಂಟಿಂಗ್ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡ್ತಿರಲ್ಲ. There is a difference between there is always it is difficult to know that if there is any there is any changes in the accounting procedures or accounting methods, it will affect the share prices of the company. ಅಂದ್ರೆ ಇಲ್ಲಿ ಯಾವಾಗಲೂ ನಾವು ಹೇಳಕ್ಕಾಗಲ್ಲ ಯಾವುದೋ ಒಂದು ಮೆಥಡ್ಸ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಮೆಥಡ್ಸ್ ಅನ್ನ ಒಂದು ಕಂಪನಿ ಯೂಸ್ ಮಾಡ್ತಿರೋದ್ರಿಂದಾನೇ ಶೇರ್ ಪ್ರೈಸಸ್ ಅಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಅಥವಾ ಯಾವುದೋ ಒಂದು ಶೇರ್ ಪ್ರೈಸಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಿದೆ ಅಂದ್ರೆ ಅದಕ್ಕೆ ರೀಸನ್ ಅಕೌಂಟಿಂಗ್ ಮೆಥಡ್ಸ್ ಅಥವಾ ಪ್ರೊಸೀಜರ್ಸ್ ಆಫ್ ದ ಕಂಪನಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಇದೆ ವಿಚ್ ವಿಲ್ ಅಫೆಕ್ಟ್ ದ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಂಡ್ ಆಲ್ಸೋ ದ ಶೇರ್ ಪ್ರೈಸಸ್. ಶೇರ್ ಪ್ರೈಸಸ್ ಫ್ಲಕ್ಚುಯೇಷನ್ಸ್ ಆಗಕ್ಕೆ ಬರೀ ಅಕೌಂಟಿಂಗ್ ಥಿಯರಿ ಅಥವಾ ಅಕೌಂಟಿಂಗ್ ಪ್ರೊಸೀಜರ್ಸ್ ಆಫ್ ದ ಕಂಪನಿ ಅಷ್ಟೇ ಡಿಪೆಂಡ್ ಆಗಲ್ಲ. ಬಿಸ್ನೆಸ್ ಅಲ್ಲಿ ಆಗ್ತಿರುವಂತಹ ಬೇರೆ ಬೇರೆ ಆಕ್ಟಿವಿಟೀಸ್ ಇರ್ಬೋದು ಅಥವಾ CFO ಚೇಂಜಸ್ ಇರ್ಬೋದು ಅಥವಾ ಬಿಸ್ನೆಸ್ ಅಲ್ಲಿ ಏನಾದರೂ ಫ್ರಾಡ್ಸ್ ಆಗ್ತಿದ್ರೆ ಅವಾಗಲೂ ಕೂಡ ಶೇರ್ ಪ್ರೈಸಸ್ ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗ್ತಿರುತ್ತೆ. ಸೊ ಇಟ್ಸ್ ನಾಟ್ ಓನ್ಲಿ we cannot come to the conclusion that if there is any accounting there is any changes in the accounting procedures, it will affect the changes in the share prices. ಅಂದ್ರೆ ಶೇರ್ ಪ್ರೈಸಸ್ ಅಲ್ಲಿ ಆಗಿರುವಂತಹ ಚೇಂಜಸ್ ಅಥವಾ ಫ್ಲಕ್ಚುಯೇಷನ್ಗೆ ಯಾವಾಗಲೂ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಮೆಥಡ್ಸ್ ರೀಸನ್ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನಾವು ಒಂದು ಅಕೌಂಟಿಂಗ್ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡಬೇಕಾದ್ರೆ ಯಾವ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಅದಕ್ಕೆ ನಿಜವಾಗ್ಲೂ ಯಾವ ಒಂದು ಕಂಡೀಷನ್ಸ್ ಅಥವಾ ಸರ್ಕಮ್ಸ್ಟೆನ್ಸಸ್ ಇದೆ ಅದು ಎಫೆಕ್ಟ್ ಮಾಡ್ತಿದೆ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ. ಬೈ ಅವರ್ ಎಕ್ಸ್ಪೀರಿಯನ್ಸಸ್ ಆರ್ ಅವರ್ ಇನ್ಫಾರ್ಮೇಶನ್ಸ್ ನಾವು ಸರ್ಕಮ್ಸ್ಟೆನ್ಸಸ್ ಕಂಡೀಷನ್ಸ್ ಅನ್ನ ಕಲೆಕ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಒಂದು ನ್ಯೂ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಮೆಥಡ್ಸ್ ಅನ್ನ ಆ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ಗೆ ತಕ್ಕಂತೆ ಫಾರ್ಮುಲೇಟ್ ಮಾಡುತ್ತೆ ಅಕೌಂಟಿಂಗ್ ಥಿಯರಿ. ದೆನ್ develops of accounting principles. This accounting theory develops the new accounting principles. ಅಂದ್ರೆ ಒಂದು ಹೊಸ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಹೊಸ ಅಕೌಂಟಿಂಗ್ ಪ್ರೊಸೀಜರ್ಸ್ ಅಥವಾ ಅಕೌಂಟಿಂಗ್ ಕಾನ್ಸೆಪ್ಟ್ ಅನ್ನ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಗೆ ತಕ್ಕಂತೆ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಕೌಂಟಿಂಗ್ ಥಿಯರಿ. ಅಂಡ್ ಆಲ್ಸೋ ಟು modify the existing accounting practices according to the legal, political and socio-economic conditions of the world or country. ಅಂದ್ರೆ ಇದು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಅಂದ್ರೆ ಹೊಸ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಫಾರ್ಮುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಆಲ್ಸೋ ಟು ಮಾಡಿಫಿಕೇಶನ್ಸ್ ಮಾಡೋದಕ್ಕೆ ಅಥವಾ ಚೇಂಜಸ್
ಮಾಡೋದಕ್ಕೆ, ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಲ್ಲಿ ಏನಾದರೂ ಚೇಂಜಸ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ಅಲ್ಲಿ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಬರುತ್ತೆ. ಲೀಗಲ್ ಎನ್ವಿರಾನ್ಮೆಂಟ್ ಇರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಆಕ್ಟ್ ಪಾಸ್ ಆಗಿರ್ಬೋದು, ಅಥವಾ ಬೇರೆ ಒಂದು ನ್ಯೂ ಲಾ ಬಂದಿರ್ಬೋದು, ಅಥವಾ ಪೊಲಿಟಿಕಲ್ ಚೇಂಜಸ್ ಆಗಿರ್ಬೋದು. ಪೊಲಿಟಿಕಲ್ ಚೇಂಜಸ್ ಆಗಿ ಈಗ ಪ್ರೆಸೆಂಟ್ ಇರುವಂತಹ ಗೌರ್ಮೆಂಟು ಹೊಸ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದಿರ್ಬೋದು, ಅಥವಾ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ ಅದರಲ್ಲಿ ಏನಾದರೂ ಚೇಂಜಸ್ ಆಗಿರ್ಬೋದು. ಈ ಒಂದು ಕಂಡೀಷನ್ಸ್ಗೆ ತಕ್ಕಂತೆ ಅಕೌಂಟಿಂಗ್ ಥಿಯರಿ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಥವಾ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅನ್ನ ಮಾಡಿಫೈ ಮಾಡುತ್ತೆ. ಸೊ ದಿಸ್ ಹೆಲ್ಪ್ಸ್, ಅಕೌಂಟಿಂಗ್ ಥಿಯರಿ ಹೆಲ್ಪ್ಸ್ ಇನ್ ಡೆವಲಪಿಂಗ್ ನ್ಯೂ ಅಕೌಂಟಿಂಗ್ principles and also to modify the existing accounting principles. Then fifth one, develops of accounting standards. This accounting theory helps to develop the accounting standards to give a satisfactory understandings and also drawing conclusions. ಅಂದ್ರೆ ಒಂದು ಕಂಟ್ರಿಯಲ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಡೆವಲಪ್ ಮಾಡೋಕ್ಕೋಸ್ಕರ, ಮತ್ತೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾಕೆ ಡೆವಲಪ್ ಆಗುತ್ತೆ ಅಂದ್ರೆ ದ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೋಸ್ಕರ, ಇನ್ನೂ ನಮ್ಗೆ ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಅರ್ಥ ಆಗೋಕ್ಕೋಸ್ಕರ ದಿಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೆಲ್ಪ್ ಮಾಡುತ್ತೆ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾರ್ಮುಲೇಟ್ ಮಾಡುವಾಗ ಅಕೌಂಟಿಂಗ್ ಥಿಯರಿಯನ್ನ ಯೂಸ್ ಮಾಡ್ತಾರೆ. ಸೊ ಯಾವಾಗ ಅಂದ್ರೆ ಈ ಅಕೌಂಟಿಂಗ್ ಥಿಯರಿಯಲ್ಲಿರುವಂತಹ ಇನ್ವೆಸ್ಟಿಗೇಷನ್ಸ್, ರಿಸರ್ಚ್ ಮತ್ತೆ ಎವಿಡೆನ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾರ್ಮುಲೇಟ್ ಮಾಡ್ತಾರೆ. ದಿಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನಿದೆ ಇಟ್ ಗಿವ್ ಅ ಫೌಂಡೇಶನ್ ಫಾರ್ ರಿಲಯಬಿಲಿಟಿ, ಅಂಡರ್ಸ್ಟ್ಯಾಂಡಬಿಲಿಟಿ ಅಂಡ್ ಕನ್ಸಿಸ್ಟೆನ್ಸಿ ಆಫ್ ದ ಫಿನಾನ್ಷಿಯಲ್ ಎಸ್ಟಿಮೇಟ್ಸ್ ಅಂಡ್ ಇನ್ಫಾರ್ಮೇಶನ್ಸ್. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನ್ ಮಾಡುತ್ತೆ ಅಂದ್ರೆ ಒಂದು ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಎಷ್ಟು ರಿಲಯಬಲ್ ಆಗಿದೆ ಅಂದ್ರೆ ಎಷ್ಟು ಕನ್ಸಿಸ್ಟೆಂಟ್ ಆಗಿದೆ ಅಂದ್ರೆ ಬರುವಂತಹ ಕಂಡೀಷನ್ಸ್ ಮತ್ತೆ ಸರ್ಕಮ್ಸ್ಟೆನ್ಸ್ಗೆ ಎಷ್ಟು ಯೂಸ್ಫುಲ್ ಆಗಿದೆ, ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದೆ, ಹಾಗೆ ಅಂಡರ್ಸ್ಟ್ಯಾಂಡಬಲ್ ಆಗಿದೆ. ಒಬ್ಬ ಅಕೌಂಟೆಂಟ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅರ್ಥ ಆಗುತ್ತೋ ಇಲ್ವೋ ಅನ್ನೋದ್ರಲ್ಲಿ, ಮತ್ತೆ ಯೂಸ್ಫುಲ್ನೆಸ್ ಅದು ಎಲ್ಲ ಒಂದು ಸರ್ಕಮ್ಸ್ಟೆನ್ಸ್ಗೂ ಯೂಸ್ಫುಲ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೆಲ್ಪ್ ಮಾಡುತ್ತೆ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅನ್ನ ಫಾರ್ಮುಲೇಟ್ ಮಾಡೋದಕ್ಕೆ ದಿಸ್ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ದೆನ್ ಅಪ್ಲೈಸ್ ರೀಸನ್. ದಿಸ್ ಅಕೌಂಟಿಂಗ್ ಥಿಯರಿ ಸರ್ವ್ಸ್ ಮೇನ್ ಪರ್ಪಸ್ ಇಸ್ ಟು ಸರ್ವ್ ದ ಅಕೌಂಟಿಂಗ್ ಪ್ರಾಕ್ಟೀಸಸ್, ಬಟ್ ಇಟ್ ಆಲ್ಸೋ ಅಡ್ವಾನ್ಸಸ್ ರೀಸನ್ಸ್ ಅಗೇನ್ಸ್ಟ್ ಫಾರ್ಮುಲೇಟಿಂಗ್ ಪ್ರಾಕ್ಟೀಸಸ್. ಅಂದ್ರೆ if the accountant or the person has a sufficient knowledge of the accounting theory, he can use his own knowledge or he can make an independent judgment in any circumstances or conditions arising in the area of accounting. ಅಂದ್ರೆ ಒಂದು ಅಕೌಂಟಿಂಗ್ ಥಿಯರಿ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಫಾಲೋ ಮಾಡೋದಕ್ಕೆ ಮಾತ್ರ ಫಾರ್ಮ್ ಆಗಿಲ್ಲ. ಬಟ್ ಈ ವಿತ್ ಒಬ್ಬ ಅಕೌಂಟೆಂಟ್ ಅಥವಾ ಒಬ್ಬ ಪರ್ಸನ್ ಅಕೌಂಟಿಂಗ್ ಥಿಯರಿಯಲ್ಲಿ ಸರಿಯಾದ ನಾಲೆಡ್ಜ್ ಅನ್ನ ಹೊಂದಿದ್ರೆ ಅವಾಗ ಈ ಮೆಥಡ್ಸ್ ಅಥವಾ ಪ್ರೊಸೀಜರ್ಸ್ ಇಲ್ಲ, ಒಂದು ಅಕೌಂಟಿಂಗ್ ಪ್ರೊಸೀಜರ್ ಅಥವಾ ಅಕೌಂಟಿಂಗ್ ಮೆಥಡ್ಸ್ ಫಾರ್ಮುಲೇಟ್ ಆಗಿಲ್ಲ ಅಂದ್ರೂ ಕೂಡ ಇರುವಂತಹ ಎಕ್ಸಿಸ್ಟಿಂಗ್ ಅಕೌಂಟಿಂಗ್ ಥಿಯರಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರೆ ಆ ಅಕೌಂಟೆಂಟು ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಅಥವಾ ಪ್ರಾಬ್ಲಮ್ಸ್ ಅರೈಸ್ ಆದಾಗ ಅವನ ಓನ್ ಎಕ್ಸ್ಪೀರಿಯನ್ಸಸ್ ಅಥವಾ ಅವನ ಓನ್ ನಾಲೆಡ್ಜ್ ಅಥವಾ ಅವನ ಓನ್ ಜಡ್ಜ್ಮೆಂಟ್, ಇಂಡಿಪೆಂಡೆಂಟ್ ಜಡ್ಜ್ಮೆಂಟ್ ಅನ್ನ ಯೂಸ್ ಮಾಡಿಕೊಂಡು ಅವನು ಆ ಸರ್ಕಮ್ಸ್ಟೆನ್ಸಸ್ ಅಥವಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತಾನೆ. ಇನ್ ದಟ್ ವೇ ದ ಅಕೌಂಟಿಂಗ್ ಥಿಯರಿ ಹೆಲ್ಪ್ಸ್. ಇಟ್ ಅಪ್ಲೈಸ್ ರೀಸನಿಂಗ್. ಅಂದ್ರೆ ಒಬ್ಬ ಅಕೌಂಟೆಂಟ್ ಅಥವಾ ಒಬ್ಬ ಪರ್ಸನ್ ಅವನ ಒಂದು ಓನ್ ಲಾಜಿಕ್ ಅನ್ನ, ಅವನ ಓನ್ ಇಂಟೆಲಿಜೆನ್ಸ್ ಅನ್ನ ಆ ಒಂದು ಪ್ರಾಕ್ಟೀಸಸ್ ಅಲ್ಲಿ ಯೂಸ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ದೆನ್ it will guide the policy makers and it will give the guidance to the policy makers. ಇದು ಪಾಲಿಸಿ ಮೇಕರ್ಸ್ ಯಾರಿದ್ದಾರೆ ಅವರಿಗೆ ಗೈಡೆನ್ಸ್ ಅನ್ನ ಕೊಡುತ್ತೆ. This accounting theory helps, this accounting theory and its knowledge materials will help the policy makers who will formulate the accounting policies. ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಯಾರ್ಯಾರು ಫಾರ್ಮುಲೇಟ್ ಮಾಡ್ತಾ ಇದ್ದಾರೆ ಅವರಿಗೆ ಅಕೌಂಟಿಂಗ್ ಥಿಯರಿ ತುಂಬಾ ಯೂಸ್ ಆಗುತ್ತೆ. ದಿಸ್ ಅಕೌಂಟಿಂಗ್
ಅಂಡ್ ಮತ್ತೆ ಅವ್ರದ್ದು ಅಕೌಂಟಿಂಗ್ ಥಿಯರಿಲಿರುವಂತಹ ಎವಿಡೆನ್ಸಸ್ ಇನ್ವೆಸ್ಟಿಗೇಷನ್ಸ್ ಏನಿದೆ ಅದನ್ನ ಯೂಸ್ ಮಾಡಿಕೊಂಡು ಪಾಲಿಸಿ ಮೇಕರ್ಸ್ ಯಾರಿದ್ದಾರೆ ಅವ್ರ ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಫಾರ್ಮುಲೇಟ್ ಮಾಡ್ತಾರೆ. ದಿಸ್ ಇಸ್ ಇನ್ ದಟ್ ವೇ ಪಾಲಿಸಿ ಮೇಕರ್ಸ್ ಗೆ ಅಕೌಂಟಿಂಗ್ ಥಿಯರಿ ಗೈಡ್ ಮಾಡುತ್ತೆ. ಬೈ ಗಿವಿಂಗ್ ರಿಸರ್ಚ್ ವರ್ಕ್ಸ್ ಅಂಡ್ ಎವಿಡೆನ್ಸಸ್ ಅಂಡ್ ಇನ್ವೆಸ್ಟಿಗೇಷನ್ ಟು ಫಾರ್ಮುಲೇಟ್ ದ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅವರು ಅಕೌಂಟಿಂಗ್ ಥಿಯರಿಲಿರುವಂತಹ ರಿಸರ್ಚ್ ವರ್ಕ್ಸ್ ಮತ್ತೆ ಇನ್ವೆಸ್ಟಿಗೇಷನ್ಸ್ ಎವಿಡೆನ್ಸ್ ಅಕೌಂಟಿಂಗ್ ಏರಿಯಾದಲ್ಲಿ ಆಗ್ತಿರುವಂತಹ ಚೇಂಜಸ್ ಪ್ರೊಸೀಜರ್ಸ್ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಪಾಲಿಸಿ ಮೇಕರ್ಸ್ ಈ ಅಕೌಂಟಿಂಗ್ ಥಿಯರಿನ ಯೂಸ್ ಮಾಡ್ಕೊಳ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಅವರೇ ಒಂದು ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ ಮಾಡುತ್ತೆ. ದೆನ್ ಅಕಾರ್ಡಿಂಗ್ ಟು ಟೇಲರ್ ಅಂಡ್ ಅಂಡರ್ಟೌನ್, the system of financial accounting and reporting is not static. Responds to the characteristics of the environment in which it operates. ಅಂದ್ರೆ ಒಂದು ಅಕೌಂಟಿಂಗ್ ನೇಚರ್ ಆಫ್ ದ ಅಥವಾ ಸಿಸ್ಟಮ್ ಆಫ್ ದ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಒಂದು ವರ್ಲ್ಡ್ ಅಲ್ಲಿ ಏನು ಆಪರೇಟ್ ಆಗ್ತಿದೆ ಅಥವಾ ಒಂದು ಕಂಟ್ರಿಲಿ ಏನು ಆಪರೇಟ್ ಆಗ್ತಾ ಇದೆ, ಫಿನಾನ್ಷಿಯಲ್ ಅಕೌಂಟಿಂಗ್ ಮೆಥಡ್ಸ್ ಇರ್ಬೋದು ಅಥವಾ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಯಾವ ಮೆಥಡ್ಸ್ ಅಲ್ಲಿ ನಾವು ಫಾಲೋ ಮಾಡ್ತಿರ್ತೀವಿ ಅದು ಯಾವಾಗಲೂ ಕಾನ್ಸ್ಟೆಂಟ್ ಆಗಿರಲ್ಲ. ಅದು ಅದ್ರ ಮೆಥಡ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಫಾಲೋ ಆಗ್ತಿರುವಂತಹ ಮೆಥಡ್ಸ್ ಪ್ರೊಸೀಜರ್ಸ್ ಒಂದು ಎನ್ವಿರಾನ್ಮೆಂಟ್ ಗೆ ತಕ್ಕಂತೆ ಅಥವಾ ಒಂದು ಕಂಡೀಷನ್ಸ್ ಅಥವಾ ಸರ್ಕಮ್ಸ್ಟೆನ್ಸ್ ಗೆ ತಕ್ಕಂತೆ ಚೇಂಜ್ ಆಗ್ತಾ ಇರುತ್ತೆ. ಅದು ನೇಚರ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಎನ್ವಿರಾನ್ಮೆಂಟ್, ದ ಸಿಸ್ಟಮ್ ಆಫ್ ದ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂಡ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ವಿಲ್ ಬಿ ಚೇಂಜ್ಡ್. ದೆನ್ it must be stressed, however, that all the changes in the financial accounting and reporting do not occur in a random way. It is one of the functions of the accounting policy makers, such as the accounting professions, accounting standard setting bodies, the formulators of the company law, and bodies like the stock exchange to evaluate current practice and formulate and implement the proposals for its reform. ಅಂದ್ರೆ ಒಂದು ಫಿನಾನ್ಷಿಯಲ್ ಅಕೌಂಟಿಂಗ್ ಅಲ್ಲಿ ಅಥವಾ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ ಒಂದು ಚೇಂಜಸ್ ಅನ್ನೋದು ಒಂದೇ ಟೈಮಿಗೆ ಆಗಲ್ಲ. ಅಕಾರ್ಡಿಂಗ್ ಟು ದ ಕಂಡೀಷನ್ಸ್ ಆಫ್ ದ ಎನ್ವಿರಾನ್ಮೆಂಟ್ ಯಾವಾಗ ಬೇಕಾದ್ರೂ ಚೇಂಜಸ್ ಆಗ್ತಾ ಇರ್ಬೋದು. ಸೊ ಈ ಪಾಲಿಸಿ ಮೇಕರ್ಸ್ ಯಾರ್ಯಾರಿದ್ದಾರೆ, ದಟ್ ಈಸ್ ಅಕೌಂಟಿಂಗ್ ಪ್ರೊಫೆಷನ್ಸ್ ಆರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಬಾಡೀಸ್ ಅಥವಾ ಸ್ಟಾಕ್ ಎಕ್ಸ್ಚೇಂಜ್ ಬಾಡೀಸ್ ಯಾರ್ಯಾರಿದ್ದಾರೆ ಅವರು ಯಾವಾಗಲೂ ಕೂಡ ಒಂದು ಪ್ರೆಸೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಆ ಪ್ರೆಸೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಏನಿದೆ ಅದು ಸರಿಯಾಗಿ ಫಾಲೋ ಆಗ್ತಾ ಇದೆಯಾ, ಅದು ಯೂಸ್ಫುಲ್ ಆಗಿದೆಯಾ, ಒಬ್ಬ ಅಕೌಂಟೆಂಟಿಗೆ ಕರೆಕ್ಟ್ ಆಗಿ ಅದ್ರ ಅಂಡರ್ಸ್ಟ್ಯಾಂಡಬಲ್ ಆಗ್ತಾ ಇದೆಯಾ, ಒಬ್ಬ ಅಕೌಂಟೆಂಟ್ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾನ, ಆ ರೂಲ್ಸ್ ಅಥವಾ ಪ್ರೊಸೀಜರ್ಸ್ ಏನಿದೆ ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾನ ಇಲ್ವಾ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿರ್ಬೇಕು. ಇಫ್ ದರ್ ಇಸ್ ಎನಿ ಡ್ರಾಬ್ಯಾಕ್ಸ್ ಅಥವಾ ಆ ಒಂದು ಇಂಪ್ಲಿಮೆಂಟೇಷನ್ ಅಲ್ಲಿ ಪ್ರೆಸೆಂಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಲ್ಲಿ ಏನಾದರೂ ಡ್ರಾಬ್ಯಾಕ್ಸ್ ಅಥವಾ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂದಲ್ಲಿ ಆ ಅಕೌಂಟಿಂಗ್ ಬಾಡೀಸ್ ಏನಿದ್ದಾರೆ, ಪಾಲಿಸಿ ಮೇಕರ್ಸ್ ಇದ್ದಾರೆ, ಅವರು ಕರೆಕ್ಟ್ ಟೈಮಿಗೆ ಆ ಕಂಡೀಷನ್ಸ್ಗೆ ತಕ್ಕಂತೆ ಒಂದು ರಿಫಾರ್ಮ್ಸ್ ಅನ್ನ ತಗೊಂಡ್ಬರೋದ್ರಲ್ಲಿ ಹೆಲ್ಪ್ ಆಗಬೇಕು. ಈ ಒಂದು ಕೆಲಸನ ಮಾಡೋದಕ್ಕೆ ಪಾಲಿಸಿ ಮೇಕರ್ಸ್ ಮಾಡೋದಕ್ಕೆ ಅಕೌಂಟಿಂಗ್ ಥಿಯರಿ ಹೆಲ್ಪ್ಫುಲ್ ಆಗಿದೆ. ದೆನ್ although there is no single general accepted body of accounting theory, much work has been done by academics and policy makers to develop accounting theory in ways which might facilitate the improvement of the financial accounting and reporting. There is no general accepted body of accounting theory. ಅಂದ್ರೆ ಒಂದು ಅಕೌಂಟಿಂಗ್ ಥಿಯರಿಗೆ ಸಪರೇಟ್ ಬಾಡಿ ಅಥವಾ ಸಪರೇಟ್ ಟೀಮ್ ಅಂತ ಇಲ್ಲ. ದೀಸ್ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅವರು ಅಕೌಂಟಿಂಗ್ ಥಿಯರಿನ ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಥವಾ ಅಕೌಂಟಿಂಗ್ ಪಾಲಿಸೀಸ್ ಅನ್ನ ಪಾಲಿಸಿನ ಫಾರ್ಮುಲೇಟ್ ಮಾಡ್ತಾರೆ. ಹಾಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಾಡೀಸ್ ಏನಿದ್ದಾರೆ ಅವರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನ ಫಾರ್ಮುಲೇಟ್ ಮಾಡ್ತಾರೆ ಅಕೌಂಟಿಂಗ್ ಥಿಯರಿನ ಯೂಸ್ ಮಾಡಿ. ದೇರ್ ಇಸ್ ನೋ ಸಿಂಗಲ್ ಬಾಡಿ ಆಫ್ ಅಕೌಂಟಿಂಗ್ ಥಿಯರಿ. ಸೊ ಇವರು ಏನಿದ್ದಾರೆ ಅಕೌಂಟಿಂಗ್ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ಅವರೇ ಸಫಿಶಿಯಂಟ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಫಿನಾನ್ಷಿಯಲ್ ಅಕೌಂಟಿಂಗ್ ಮತ್ತೆ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ. ಬಟ್ ದೇರ್ ಮಸ್ಟ್
ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬಾಡೀಸ್ ಏನಿದ್ದಾರೆ ಅವರು ಅವ್ರದ್ದು ಎಫರ್ಟ್ ಅಥವಾ ಅವ್ರ ಓನ್ ಇಂಟೆಲಿಜೆನ್ಸ್ ಅನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿ ಒಂದು ಜನರಲ್ ಎಲ್ಲರೂ ಆಕ್ಸೆಪ್ಟ್ ಮಾಡುವಂತಹ ಅಕೌಂಟಿಂಗ್ ಮೆಥಡ್ಸ್ ಅನ್ನ ತಗೊಂಡು ಬರೋದು ಇನ್ನೂ ಬಾಕಿ ಇದೆ ಅಕೌಂಟಿಂಗ್ ಏರಿಯಾಸ್. ದೆನ್ ನೆಕ್ಸ್ಟ್ ಒನ್ assistance to theory construction and theory verification. That is accounting theory formulated by both theory construction and theory verification. That is ಒಂದು ಅಕೌಂಟಿಂಗ್ ಥಿಯರಿಯನ್ನ ಒಂದು ಫಾರ್ಮ್ ಮಾಡಬೇಕು ಅಂದ್ರೆ ಫಸ್ಟ್ ಅಕೌಂಟಿಂಗ್ ಬಾಡೀಸ್ ಏನಿದ್ದಾರೆ ಅವರು ಫ್ಯೂಚರ್ ಅಲ್ಲಿ ಅಕ್ಕರಾಗುವಂತಹ ಪ್ರಾಬ್ಲಮ್ಸ್ ಅನ್ನ ಆಪರ್ಚುನಿಟೀಸ್ ಅನ್ನ ಫಸ್ಟ್ ಡಿಸೈಡ್ ಮಾಡ್ತಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ಅಸ್ಯೂಮ್ ಮಾಡ್ತಾರೆ. ಅಂದ್ರೆ ಫ್ಯೂಚರ್ ಅಲ್ಲಿ ಯಾವ ತರ ಒಂದು ಸರ್ಕಮ್ಸ್ಟೆನ್ಸಸ್ ಅಥವಾ ಕಂಡೀಷನ್ಸ್ ಅಕ್ಕರ್ ಆಗ್ಬೋದು ಅಕೌಂಟಿಂಗ್ ಏರಿಯಾದಲ್ಲಿ, ಅದಕ್ಕೆ ತಕ್ಕಂತೆ ಈಗ ಮೆಥಡ್ಸ್ ಅಥವಾ ಪಾಲಿಸೀಸ್ ಅನ್ನ ಅಥವಾ ಅಕೌಂಟಿಂಗ್ ಥಿಯರಿನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಫಸ್ಟ್ ಅಕೌಂಟಿಂಗ್ ಥಿಯರಿಯಲ್ಲಿ ಫಸ್ಟ್ ವರ್ಕ್ ಏನಾಗುತ್ತೆ ಅಂದ್ರೆ ಫ್ಯೂಚರ್ ಅಲ್ಲಿ ಅಕ್ಕರ್ ಆಗುವಂತಹ ಪ್ರಾಬ್ಲಮ್ಸ್ ಅಥವಾ ಆಪರ್ಚುನಿಟೀಸ್ ಅಥವಾ ಚೇಂಜಸ್ ಏನೇನು ಅಕೌಂಟಿಂಗ್ ಏರಿಯಾಸ್ ಅಲ್ಲಿ ಆಗ್ಬೋದು ಅನ್ನೋದನ್ನ ಅಸ್ಯೂಮ್ ಮಾಡ್ತಾರೆ. ದೆನ್ ದೇ ವಿಲ್ ಕನ್ಸ್ಟ್ರಕ್ಟ್ ದ ಥಿಯರಿ. ಅದರ ಬೇಸ್ ಮೇಲೆ ಥಿಯರಿಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಅದನ್ನ ವೆರಿಫೈ ಯಾವಾಗ ಮಾಡ್ತಾರೆ ಅಂದ್ರೆ ವೆನೆವರ್ ದೋಸ್ ಅಕರೆನ್ಸ್ ಅಥವಾ ದೋಸ್ ಫೆನೋಮಿನಾ ಅಥವಾ ದೋಸ್ ಪ್ರಾಬ್ಲಮ್ಸ್ ಆರ್ ಸರ್ಕಮ್ಸ್ಟೆನ್ಸಸ್ ಅರೈಸಸ್. ಫಸ್ಟಿಗೆ ಏನು ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ ಈ ತರ ಒಂದು ಪ್ರಾಬ್ಲಮ್ಸ್ ಅಥವಾ ಆಪರ್ಚುನಿಟೀಸ್ ಅಥವಾ ಸರ್ಕಮ್ಸ್ಟೆನ್ಸಸ್ ಅಕ್ಕರ್ ಆಗ್ಬೋದು ಅಂತ, ಅದು ಯಾವ ಒಂದು ಟೈಮಲ್ಲಿ ಅಕ್ಕರ್ ಆಗುತ್ತೋ ಅವಾಗ ಈ ಅಕೌಂಟಿಂಗ್ ಥಿಯರಿಯನ್ನ ಅವರು ಅಪ್ಲೈ ಮಾಡ್ತಾರೆ. ಅವಾಗ ಒಂದು ಅಕೌಂಟಿಂಗ್ ಮೆಥಡ್ಸ್ ಅಥವಾ ಪ್ರೊಸೀಜರ್ಸ್ ಅನ್ನ ಅಪ್ಲೈ ಮಾಡ್ತಾರೆ. ಇಫ್ ದಟ್ ಅಕೌಂಟಿಂಗ್ ಥಿಯರಿ ವಿಲ್ ಸಕ್ಸಸ್ಫುಲಿ ಸಾಲ್ವ್ ದ ಪ್ರಾಬ್ಲಮ್ಸ್ ಆರ್ ಆ ಒಂದು ಸರ್ಕಮ್ಸ್ಟೆನ್ಸ್ ಗೆ ಕರೆಕ್ಟ್ ಆಗಿ ಒಂದು ಮೆಥಡ್ಸ್ ಅನ್ನ ಆ ಒಂದು ಅಕೌಂಟಿಂಗ್ ಥಿಯರಿ ಕೊಡ್ತಾ ಇದೆ ಅಂದ್ರೆ ದಟ್ ವಿಲ್ ಡಿಪಿಕ್ಟ್ಸ್ ದ ಸಕ್ಸಸ್ಫುಲ್ನೆಸ್ ಆಫ್ ದ ಅಕೌಂಟಿಂಗ್ ಥಿಯರಿ. ಅಂದ್ರೆ ಆ ರೀತಿಯಲ್ಲಿ ಒಂದು ಥಿಯರಿಯನ್ನ ವೆರಿಫೈ ಮಾಡ್ತಾರೆ. ಅಂದ್ರೆ ಒಂದು ಫೆನೋಮಿನಾ ಅಥವಾ ಒಂದು ಪ್ರಾಬ್ಲಮ್ಸ್ ಅಕ್ಕರ್ ಆದಾಗ ಯಾವ ಟೈಮಲ್ಲಿ ಅಕ್ಕರ್ ಆಗುತ್ತೋ ಅವಾಗ ಆ ಥಿಯರಿಯನ್ನ ವೆರಿಫೈ ಮಾಡ್ತಾರೆ. ಅದ್ರ ಸಕ್ಸಸ್ಫುಲ್ನೆಸ್ ಆಫ್ ದ ಅಕೌಂಟಿಂಗ್ ಥಿಯರಿ ವಿಲ್ ಬಿ ಡಿಪಿಕ್ಟೆಡ್ ವೆನ್ ದ accounting phenomena arises. If that accounting theory fails to produce the avoided result ಅಂದ್ರೆ ಒಂದು ಅಕೌಂಟಿಂಗ್ ಥಿಯರಿ ಏನ್ ಫಾರ್ಮ್ ಮಾಡಿರುತ್ತೆ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅದು ಒಂದು ಪ್ರಾಬ್ಲಮ್ಸ್ ಅಥವಾ ಒಂದು ಸರ್ಕಮ್ಸ್ಟೆನ್ಸಸ್ ಅರೈಸ್ ಆದಾಗ ಅದು ಕರೆಕ್ಟ್ ಆಗಿರುವಂತಹ ಮೆಥಡ್ಸ್ ಅನ್ನ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗದೆ ಇದ್ದಾಗ ಆ ಅಕೌಂಟಿಂಗ್ ಥಿಯರಿ ಫೇಲ್ ಆಗುತ್ತೆ. ದೆನ್ ದ ಅಕೌಂಟಿಂಗ್ ಬಾಡೀಸ್ ಅಥವಾ ಅಕೌಂಟಿಂಗ್ ಪಾಲಿಸಿ ಮೇಕರ್ಸ್ ಏನಿದ್ದಾರೆ ದೇ ವಿಲ್ replace those accounting theory into new and useful methods of the accounting theory. ಅಂದ್ರೆ ಒಂದು ಹೊಸ ಅಕೌಂಟಿಂಗ್ ಥಿಯರಿಯನ್ನ ಯೂಸ್ಫುಲ್ ಅಂದ್ರೆ ಮೊದಲಿರುವಂತಹ ಅಕೌಂಟಿಂಗ್ ಥಿಯರಿಯನ್ನ ಬಿಟ್ಟು ಬೇರೆ ಹೊಸ ಒಂದು ಅಕೌಂಟಿಂಗ್ ಥಿಯರಿ ವಿಚ್ ಇಸ್ ಮೋರ್ ಎಫೆಕ್ಟಿವ್ ಅಂಡ್ ಯೂಸ್ಫುಲ್ ದ್ಯಾನ್ ದ ಅರ್ಲಿಯರ್ ಒನ್ ಅದನ್ನ ಫಾಲೋ ಮಾಡ್ತಾರೆ. ಆ ಒಂದು ಅಕೌಂಟಿಂಗ್ ಥಿಯರಿ ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ ಅದು ಮೊದಲಿರುವಂತಹ ಅಕೌಂಟಿಂಗ್ ಥಿಯರಿಗಿಂತ ಎಫೆಕ್ಟಿವ್ ಆಗಿರ್ಬೇಕು ಮತ್ತೆ ಯೂಸ್ಫುಲ್ ಆಗಿರ್ಬೇಕು. ಹಾಗೆ ಫ್ಯೂಚರ್ ಅಲ್ಲಿ ಅಕ್ಕರ್ ಆಗುವಂತಹ ಅನ್ಎಕ್ಸ್ಪೆಕ್ಟೆಡ್ ಸರ್ಕಮ್ಸ್ಟೆನ್ಸಸ್ ಏನಿದೆ ಅದನ್ನ ಈಸಿಯಾಗಿ ಸಾಲ್ವ್ ಮಾಡೋ ತರ ಇರಬೇಕು. ಸೊ ಆನ್ ದಟ್ ವೇ ದ ಅಕೌಂಟಿಂಗ್ ಥಿಯರಿ ಹೆಲ್ಪ್ಸ್ ಇನ್ ದ ಏರಿಯಾ